ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಂಜು. ಇವತ್ತು ನಾವು ಹೊಟ್ಟಿದ್ದು ನಮ್ಮೂರು ನಮ್ಮ ಮಧುಗಿರಿ ಹೋಗಬೇಕು ಅಂತೇಳಿ ನಾನು ನನ್ನ ಬಾಮೈದ ಹೊರಟಿದ್ದು. ಮಧುಗಿರಿ ಬೆಟ್ಟ ಹತ್ತಬೇಕು ಅಂತ ಹೊರಟ್ರಿ. ಪೆಟ್ರೋಲ್ ಕಮ್ಮಿ ಇರೋದ್ರಿಂದ ಪೆಟ್ರೋಲ್ ಬಂಕ್ ಹೋದ್ರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ ಅಂತೇಳಿ ಖಾಲಿ ಇರೋದ, ಯಾರೂ ಬರಲಿಲ್ಲ. ಹಂಗಾಗಿ ಇನ್ನೊಂದು ಪೆಟ್ರೋಲ್ ಬಂಕ್ ಕಡೆ ಹೊರಟ್ರಿ. ಇನ್ನೊಂದು ಪೆಟ್ರೋಲ್ ಬಂಕ್ ಹೋದ್ರೆ ಪೆಟ್ರೋಲ್ ಹಾಕ್ಸ್ಕೊಂತ ಇದ್ವಿ. ಇನ್ನೊಂದು ಇರೋ ತಾತ, ಪೇಪರ್ ಓದ್ತಿರೋ ತಾತ, ಪೆಟ್ರೋಲ್ ನಾಳೆಯಿಂದ ಜಾಸ್ತಿ ಅಂದ್ಬಿಡೋದ. ನನ್ನ ಬಾಮೈದ 50 ರೂಪಾಯಿ ಪೆಟ್ರೋಲ್ ಹಾಕ್ಸಕ್ಕಿದ್ದವನು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋದ. ಬಾಬಾ ತಿಂಡಿ ನಾಳೆ ತಿನ್ನೋಣ ಅಂತೇಳಿ. ಹಂಗಾಗಿ ನಾವು ಮುಂದೆ ಹಾಗೆ ನಮ್ಮೂರ ಕಡೆ ಪ್ರಯಾಣ ಮಾಡಿದ್ವಿ. ಮುಂದೆ ಹಾಗೂ ನಮ್ಮ ಮಧುಗಿರಿ ಕಡೆ ನಾವು ಪ್ರಯಾಣವನ್ನು ನಡೀತಾ ಹಾಗೆ ಮಧುಗಿರಿ ಕಡೆ ಹೊರಟಿವಿ. ಇದು ನನ್ನೂರು, ಎಲ್ಲಾರು ನನ್ನೂರು. ಇದು ನನ್ನೂರು, ಎಲ್ಲಾರು ನನ್ನೂರು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಮಧುಗಿರಿ ದಂಡಿ ಮಾರಮ್ಮ ತಾಯಿಗೆ ನಾವು ಕೈ ಮುಗ್ದು ಹೊರಟಿದ್ದು ಮಧುಗಿರಿ ಬೆಟ್ಟದ ಕಡೆಗೆ. ಹಾಗೆ ನಾವು ನಮ್ಮ ನಟಿನ ಹೋಟ್ಲಲ್ಲಿ ಒಳ್ಳೆ ಊಟ ಕಟ್ಟಿಸ್ಕೊಳ್ಳೋಣ ಅಂತೇಳಿ 1-2 ಇಡ್ಲಿ 1 ಪೂರಿ ಕಟ್ಟಿಸ್ಕೊಂಡು ಮಧುಗಿರಿ ಬಸ್ ಸ್ಟ್ಯಾಂಡಲ್ಲಿ ಹಳೆ ಹುಡುಗಿ ನೆನಪನ್ನು ಮಾಡ್ಕೊಂಡು ನಾವು ಹೊರಟಿದ್ದು ಮಧುಗಿರಿಯ ಕೋಟೆ ಕಡೆಗೆ ಹೊರಟ ಮುಂದೆ ಹೊರಟ್ರಿ. ಹಾಗೆ ಮುಂಚೆ ನಾವು ಅದೇ ಥರ ಹೋಗ್ತಿದ್ವಿ. ಈಗ ಸೆಕ್ಯೂರಿಟಿ ಆದಂಥರು ನಮ್ಮ ಹೆಸರು, ನಮ್ಮ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಬರ್ಕೊಂಡು ಈ ಥರ ಕಳಿಸ್ತಾರೆ. ನಮ್ಮ ಪ್ರದೀಪು ಹಾಗೆ ಎಲ್ಲ ಬರ್ಕೊಂಡು ಹೊರಟ. ಹಾಗೆ ಮುಂದೆ ರಾಮನ ದೇವಸ್ಥಾನಕ್ಕೆ ಹೋಗ್ತಾ ಮಧುಗಿರಿ ಕೋಟೆ ಕಡೆ ನಾವು ಬೆಟ್ಟ ಹತ್ತಲು ಶುರು ಮಾಡಿದ್ವಿ. ನನ್ನೇ ಗಾರ್ಡನ್ ಕಂಪ್ನಿದ್ರು, ತಿರ್ಗಾ ನನ್ನ ಚಡ್ಡಿನ ಹೋಗ್ಬಿಟ್ಟವ್ರು. ಕನ್ಫರ್ಮ್ ಆಯ್ತು ನನ್ ಗಾಡಲ್ಲ ಅಂತ ಅವ್ರಿಗೆ. ಏನ್ ಪ್ರದಿ ಇಲ್ಲೇ ಇನ್ನ ಸುಸ್ತಾಗ್ತೈತೆ, ಯಾವಾಗ್ಲೂ ಹತ್ತದು. ನೀರು ಜಾಗ ಅಲ್ವಾ ಇದು? ಮಧುಗಿರಿ ಬೆಟ್ಟಕ್ಕೆ ಬಂದಿದೀವಿ, ಏಕಾಶಿಲಾ ಬೆಟ್ಟಕ್ಕೆ. ಇವತ್ತು ಬೆಟ್ಟ ಹತ್ತನ ಇಡ್ಲಿ ತಂದಿದೀವಿ, ರೈಸ್ ಪಾತ್ ತಂದಿದೀವಿ. ಹೊಟ್ಟೆಸ್ತಾಗ ಊಟ ಮಾಡ್ತೀವಿ, ಬೆಟ್ಟ ಹತ್ತೀವಿ. ಬರ್ರಿ. ಸುಸ್ತಾಗ್ತೈತೇನೋ? ಯಾಕೆ ಬಾವ ಸುಸ್ತಾಗ್ತದೆ? ತುಮಕೂರು ಹುಡುಗರು ನಾವು ಸುಸ್ತಿಸ್ತಲ್ಲ, ಆಗಲ್ಲ ನಮ್ಗೆ. ಸಾಕಿದ ಮನಿಗೆ ಕುಲಿಯೇನು, ನಿಯತ್ತು ಇದ್ರೆ ಕಂದ ಬಾಳು ಜೇನು. ಇದ್ದಾಗ ದಾನ ಮಾಡೋ ಎಲೆ ಮಾನವ, ಇಲ್ದಾಗ ಕಾಯುತ್ತೈತೆ ನಿನ್ನ ಜೀವವ. ಕೊಟ್ಟು ಕೆಟ್ಟೋರ್ಯಾರಿಲ್ಲ, ಬಿಟ್ಟು ಹೋಗೋರೆ ಎಲ್ಲ. ಪಟ್ಟು ಏನು ನಡೆಯೋಲ್ಲ, ಚಟ್ಟ ಏರ್ಲೇಬೇಕಲ್ಲ. ಇದೇನು ಮಾಯವೋ. ಫೈನಲಿ ಕಪ್ಪೆ ಬಾಯಿ ಹತ್ರ ಬಂದ್ರಿ. ಇದೆ ಬೆಟ್ಟದ ಸ್ಟಾರ್ಟಿಂಗು ಕಪ್ಪೆ ಬಾಯಿ. ಯಾರೋ ಶಿವಸಮ್ಮನ ಲೈನ್ ಬರ್ದು ಹೋಗೋರಪ್ಪ. ಇದ್ರೊಳಗೆ ವೆಂಕಟೇಶ ಕುಕೊಂಡ್ರೆ ಫುಲ್ಲು ತಣ್ಣು ಗಾಳಿ. ಮಧ್ಯಾಹ್ನದಲ್ಲಿ ಕುಕ್ಕಣ ಮಾಡಕ್ಕೆ ತಂಗುದಾನ ಟಾಪ್. ಏನ್ ಬರ್ದಿರೋದು? ಕಾದ್ರಪ್ಪ ರಾಮಕ್ಕ ಫ್ಯಾಮಿಲಿ. ಏನೇ ಹೇಳಿ ಫ್ರೆಂಡ್ಸ್, ತುಂಬ ವರ್ಷಗಳ ನಂತರ ನಮ್ಮೂರಾದ್ರೂ ಬೆಟ್ಟ ಹತ್ತಿದ್ದು ತುಂಬ ದಿನ ಆಗಿತ್ತು. ಆದ್ರೂ ಬೆಟ್ಟ ಹತ್ತೋದ್ರಲ್ಲಿ ಏನೋ ಒಂಥರ ಮಜಾ, ಏನೋ ಒಂಥರ ಖುಷಿ, ಏನೋ ನಮ್ಮೂರು ತುಂಬಾ ಖುಷಿ. ಡ್ಯಾಮೇಜ್ ಐತೆ ಒಂದು ಗೋಪುರ. ಬೇಗ ಬೇಗ ಬಂದು ನೋಡ್ಕೊಂಡ್ಬಿಟ್ರಿ, ಇಲ್ಲಾಂದ್ರೆ ಮುಂದೆ ನೋಡಕ್ಕಾಗಲ್ಲ, ಎಲ್ಲ ಡ್ಯಾಮೇಜ್ ಆಗ್ತವೆ. ಏನ್ ಪ್ರತಿ ಅವೆಲ್ಲ ಸೆಕೆ ನೀರು ಬಂದ್ಬಿಡ್ತಲ್ಲೋ ನಿಂಗೆ? ಏನ್ ಹೇಳು? ಚಿಕ್ಕುಡುಗರಿಗೆ ಪಾರ್ವಾಳಕ್ಕೆ ಬರ್ತಿದ್ವಿ ನೈಟ್. ಇದ್ರೊಳಗೆ ಆ ಗೂಡೊಳಗೆ ಈ ಗೂಡ ವೆಂಕಟೇಶ ಇಲ್ಲಿ ಐತಲ್ಲ, ನೈಟ್ ಬರ್ತಾ ಇದ್ದಿದ್ದು ಪಾರ್ವಾಳ. ಅಲ್ಲಿ ಮೇಲೆ ಇಲ್ಲಿ ಒಳಗೆ ನೈಟ್ ಅದನ್ನು ನೈಟ್ 11 ಗಂಟೆಗೆ ಬರ್ತಿದ್ದು. ನೋಡಿ ಅದ್ರಾಗೆ
ರಪ್ಪ 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 ಅಂತ ಹೊಡಿತವೆ. ಮರಿಯವೆ ಇದೇ ಗೂಡಾಗೆ ಪ್ರೀತಿಯ ಪರಿಮಳ ಹಾರಿ ಹೋತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ ಪ್ರೀತಿಯ ಪರಿಮಳ ಹಾರಿ ಹೋತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ. ಅಲ್ಲಿ ಕಾಣಿಸ್ತಲ್ಲ ವೆಂಕಟೇಶ 2 ಕೊಂಬು, ಅಲ್ಲಿಂದ ಕೆಳಗೈದ್ ನೋಡು, ಅದೇ ಡೇಂಜರ್ ಪ್ಲೇಸ್. ಹಾಗಾದ್ರೆ ಅಲ್ಲಿಗೆ ಹತ್ತು ಬಿಟ್ರೆ ಸಾಕು, ಅಲ್ಲಿಂದ ಫ್ರೀ ಆಗಿ. ಮೇನ್ ಆ ಡೇಂಜರ್ ಪ್ಲೇಸ್ ಐತಲ್ಲ, ಅದು ಕ್ರಾಸ್ ಮಾಡೋದೇ ಸ್ವಲ್ಪ ಕಷ್ಟ. ಕೊಂಬ್ ಕೆಳಗಡೆ ಕಾಣಿಸ್ತಾ ಇದ್ ನೋಡು, ಬಾಲ್ ಮುಂದೆ ಹೋದ್ಮೇಲೆ ನೋಡೋಣ. ಅದ್ರ ಹೆಸರು ಡೇಂಜರ್ ಪ್ಲೇಸ್ ಅಂತಾನೆ. ಹಾ, ಡೇಂಜರ್ ಪ್ಲೇಸ್. ಇದ್ ನೋಡು ಆನೆ ಬಾವಿ. ಆನೆಗಳು ಬಂದು ಈಜಾಡ್ತಿದ್ವು, ಏನ್ ಕತೆ ಇದ್ರಲ್ಲಿ? ಆನೆ ಬಾವಿ ಅಂತ ಹೆಸರು ಇದ್ರಾಗೆ. ಆನೆ ನೀರ್ ಕುಡಿತ ಇದ್ರಾಗೆ. ಇನ್ನ ಅಲ್ಲೆಲ್ಲ ಇದ್ ನೋಡು, ಅದ್ರಾಗೆಲ್ಲ ಕೂಡಾಗ್ತಿದ್ ಕಡ್ರು, ಅದ್ರೊಳಗೆಲ್ಲ ಐತಿ ಇನ್ನ. ಕಾರಾಗೃಹ. ಹಾ, I wanna follow you. I wanna follow you. I wanna follow you. I wanna follow you. ಯಾವ್ಯಾವ ಕೆಲಸ ಮಾಡ್ಬೇಕಂದ್ರೆ ಹಂಗೆ ಒಂಥರ ಇಂಟ್ರೆಸ್ಟ್ ಫುಲ್ ಇರ್ಬೇಕು. ಒಂದ್ ಚೂರನ ಡೌನ್ ಆಯ್ತಂದ್ರು ಬಿಡ ಏನ್ ಅನ್ಕೊಂಡ್ಬಿಡ್ತೀನಿ. ವಿಡಿಯೋ ಮಾಡ್ತಾನೆ ಇದ್ಯಾ? ನಿಲ್ಲಿಸ್ಬಿಟ್ಟು ಸಾಕು. ಆಮೇಲೆ ವೆಂಕಟೇಶ ಆನ್ ಮಾಡ್ದೇನೋ? ಏನಿದೆ ನೋಡು, ಚಪ್ಲಿ ಚಪ್ಲಿ. ಹೇಳ್ತದ ಏನಿದು? ಅವನಿಗೆ ಕೊಡು, ಅವನೇ ಹೇಳ್ತಾನೆ. 15 ಬಾಗುಂಟೆ. ಹೇಳಪ್ರದ್ ಹೆಂಗ ಒಂದು ಆಫ್ ಮಾಡ ಹೋಗಲ್ಲ. ವೆಂಕಟೇಶ, ಯಾವಾಗ ಗರಡಿ ಮನೆ ಅಂತಾರಲ್ಲ, ವ್ಯಾಯಾಮ ಶಾಲೆ, ಮದ್ಗಿರಿದು, ಇಲ್ಲೇ ಮಾಡ್ತಿದ್ದಿದ್ ಮೇಲ್ಗಡೆ. ಬಾಯಲ್ಲಿ ದೇವ್ರ ತೋರ್ಸು. ಆಂಜನೇಯ ಸ್ವಾಮಿ ನೋಡು. ಜೈ ಆಂಜನೇಯ. ಬೋಲ್ ಬಜರಂಗ ಬಲಿ ಕಿ ಜೈ. ಅಷ್ಟೇ ಕಟ್ ಮಾಡ್ಬಿಡು, ಅಷ್ಟೇ ನಿಲ್ಸಿ. ಗರಡಿ ಮನೆಯಲ್ಲಿ ಒಂದ್ 2 ದಂಡ ಹೊಡಿತಾ ಇದ್ದೀವಿ. ಜೈ ಶ್ರೀರಾಮ್. ಕರಿ ನಾಯಕ ಒಂದ್ ಸ್ವಲ್ಪ ಎತ್ತರ ಇದೆ, ಹೋಗ್ತಾ ಇದೀವಿ. ಇನ್ನೇನು ಡೇಂಜರ್ ಪ್ಲೇಸ್ ನಿಯರ್ ಇದೀವಿ. ನಾನಂತೂ ನೋಡಿಲ್ಲ, ನಮ್ಮ ಭಾವ ಹಳೆ ಹುಲಿ ಗೊತ್ತೈತಂತೆ. ನೋಡೋಣ ಯಾವ ಡೇಂಜರ್ ಪ್ಲೇಸು ಹೆಂಗೈತೆ ಅಂತ. ಲೆಟ್ಸ್ ಸಿ. ಫೈನಲಿ ಒಂದು ಸ್ವಲ್ಪ ಮೇಲಕ್ಕೆ ಬಂದ್ರಿ. ಮಧುಗಿರಿ ಕೆರೆ. ಹಾಯ್ ಗಾಯ್ಸ್, ಅದು ಎಲ್ಲ ಸೈನಿಕರು ಅವಾಗ ವಾಚಿಂಗ್ ಟವರ್ ಏನೋ ಅಂತಿದ್ರು. ಅದನ್ನ ಅವು 2 ವಾಚಿಂಗ್ ಟವರ್ಸ್, ಮಧುಗಿರಿ ಕೋಟೆಯ ವಾಚಿಂಗ್ ಟವರ್ಸ್. ಆಗಿರೋದು ವೆಂಕಟೇಶ, ಎಲ್ಲೂ ನೀರು ಹರಿತಿಲ್ಲ. ನಾರ್ಮಲ್ ಇದ್ರಾಗಾದ್ರೆ ಇಲ್ಲೆಲ್ಲ ನೀರು ನೋಡಲ್ಲಿ ಗಿಡದಲ್ಲಿ ಅಲ್ಲೈತಲ್ಲ, ಕಾಲು ಜಾರದೇನಲ್ವಾ? ನೀರು ಇಲ್ಲೇ ಕುಡಿಬೋದಿತ್ತು ಆರಾಮಾಗಿ. ಕುಡಿಬೋದಿತ್ತು, ಕಾಲು ಜಾರ್ತಿತ್ತು ನಮ್ಗೆ. ಹತ್ರ ಡೇಂಜರ್ ಪ್ಲೇಸ್ ಹತ್ರ ಬರ್ತಾ ಇದೀರಿ. ಅಯ್ಯಪ್ಪ, ಇಲ್ಲ ಸಿನಿಪ್ರದಿ ಹೋಗಿರೋ ಕೋಟೆ ಇದೆಯಲ್ಲ, ರಾಶಿ ಮುಂದೆ ಹೋದ್ರೆ ಇನ್ನೂ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ಹತ್ರ ಮೊಲ ಹಿಡಿಯಕ್ಕೆ ಹೋಗ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಇದೇ ಡೇಂಜರ್ ಪ್ಲೇಸ್. ನಿಯರ್ ಬರ್ತಾ ಇದೀವಿ. ಈ ಕಬ್ಬಣದೆಲ್ಲ ಗ್ರಿಪ್ಪಿಗೆ ಮುರಿದಿತ್ತು. ಈಗ ಇರೋದ್ರಿಂದ ಅಷ್ಟೊಂದೇನು ಭಯ ಆಗಲ್ಲ. ಕಂಬಿ ಇಲ್ಲ ಅಂದ್ರಂತೂ ಕಾಲೆಲ್ಲ ನಡ್ಕ ಹತ್ಕೊಂಡ್ಬಿಡೋದು. ನೋಡಿ ಹೊಸ್ತಾಗಿ ಕೆತ್ಬಿಟ್ಟಾರ. ಮುಂಚೆ ಅಷ್ಟೊಂದು ಇರ್ಲಿಲ್ಲ. ಈ ಕಂಬಿ ಹಳೇದೈತಲ್ಲ, ಅವೇ ಇದ್ದಿದ್ದು. ಇಲ್ಲಿಂದ ಕೆಳಗೆ ನೋಡಿದ್ರೆ, ಇಲ್ಲಾದ್ರೂ ಕೆಳಗೆ ಬಿದ್ರೆ ಇಲ್ಲೇ ಬೀಳ್ತೀರಿ. ಇನ್ನ ಮುಂದೆ ನಡಿ ತೋರಿಸ್ತೀರಿ. ಅಲ್ಲಿಂದ ಬಗ್ ನೋಡಿದ್ರೆ ಸೀದಾ
ನೋಡು. ಟಿಡಿನ್ 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 ಟಿಡಿನ್. ಇದೆಯಲ್ಲ ಹಾ ಆ ಮೆಟ್ಲೇನೆ ನೋಡಿ, ಅಲ್ಲಿಂದ ಅಪ್ಪಿ ತಪ್ಪಿ ಒಂದ್ ಚೂರ್ ಸ್ಲಿಪ್ ಆಯ್ತಾ ನೋಡಿ, ಇಲ್ಲಿ ಹಾ ಪಾತಾಳ. ಸೀದಾ ಹಂಗೆ ಕೆಳಗೆ ಹೊರಟೋಗ್ತೀವಿ. ಕಂಬಿ ಐತಲ್ಲ ಏನ್ ಭಯ ಆಗಲ್ಲ. ಕಂಬಿ ಇಲ್ಲ ಅಂದ್ರೆ ಗ್ರಿಪ್ ಹತ್ತಷ್ಟಾಗೆ ನೋಡ್ರಿ ಇಲ್ಲಿ. ಕೈ ಕಾಲು ನಡ್ಕ ಬಂದ್ಬಿಟ್ಟಿರೋದು. ಏನ್ ಕರು ಐತೆ, ಹಾ ಕರು ಹೆಂಗೈತೆ. ಹಾ ಹಾ ಆ ಫ್ಯಾಮಿಲಿ ಕರ್ಕ ಬರ್ಬೇಕಂದ್ರೆ ಹೆಂಗ್ ಗೊತ್ತಾ, ಹಗ್ಗ ತಗೊಂಬಂದ್ಬಿಡ್ತೀರಿ. ಇಲ್ಲಿ ಹಗ್ಗ ಹಾಕೊಂಡು ನಾನು ಅಲ್ಲೊಬ್ರು ಇಡೋರು ಹಗ್ಗ ಹಿಡ್ಕೊಂಡು ಹತ್ತಿಸ್ತಿದ್ದು. ನಾನು ರತ್ತಾಗ ಹಾಕ್ತೀರ ನೋಡು, ಈ ಜಾಗದಲ್ಲಿ ಮಾತ್ರ ಸಖತ್ತು ಭಯ ಆಗ್ಬಿಟ್ಟಿರೋದು. ಈ ಗೋಡೆ ಹತ್ರ ಬಂದ್ಬಿಟ್ರೆ ಸಾಕು, ಅರ್ಧ ಜೀವ ಬಂದಂಗೆ ಆಗ್ಬಿಟ್ಟಿರೋದು ನೋಡು. ಅಪ್ಪ ಗೋಡೆ ಸಿಕ್ತು ಅಂದಂಗೆ. ಫೈನಲಿ ಬೆಟ್ಟದ ಡೇಂಜರಸ್ ಪ್ಲೇಸ್ ಇದೆ, ಇದು ಹತ್ತಿದ್ದೀರಿ. ಇನ್ನು ಮುಂದೆ ಈ ಥರ ಅದು ಡೇಂಜರಸ್ ಇಲ್ಲ. 50% ಬೆಟ್ಟ ಹತ್ತಿದ್ದೀರಿ, ಇನ್ನು 50% ಮುಂದೆ ಹತ್ತಬೇಕು. Which language? English. Yeah. How is feeling Madhugiri Ekashila? It's feeling great, but I'm very scared of heights, so that's why it's hard for I me. think muscles cramp. No. I'm just scared of heights, so climbing down is hard for me. Going up is okay. How is trekking? Trekking is okay, sir. Okay. Came prepared. Came with my friend. She's been very supportive, so able to quickly do and come back. Okay, thank you, sir. Nice. ಇದು ಯಾವ ಪ್ಲೇಸ್ ಇದು? ಟಾಪ್ ಇದೆನಾ ಇನ್ನ ಟಾಪ್ ಐತಾ? ಆಫ್ ಇನ್ನು ಮುಂದಕ್ಕೆ. ಏನಂದ್ರು ಅವ್ರು ವೆಂಕಟೇಶ? ಅಲ್ಲಿ ಅರ್ಧಾಗ ಬಂದಿದ್ವಿ. ಅವರು ಏನಿಲ್ಲ ಮಜಲ್ ಸ್ಕ್ರಾಪ್ ಏನಾಗಿಲ್ವಂತೆ, ಆದ್ರೆ ಅವ್ರಿಗೆ ಭಯ ಅಂತೆ. ಡೌನ್ ಇಳಿಬೇಕಾದ್ರೆ ಭಯ ಅನಿಸ್ತಿದೆ, ಅದಕ್ಕೋಸ್ಕರ ಆ ಥರ ಹೋಗ್ತಾರೆ. ಸುಸ್ತಾಗ್ತದೆ ವೆಂಕಟೇಶ? ಸುಸ್ತೇನು ಆಗ್ತಿಲ್ಲ, ಇನ್ನ ಅರ್ಧ ಬಂದಿದ್ದೀವಿ, ಇನ್ನ ಅರ್ಧ ಹತ್ತವಾಗ ನೋಡೋಣ ಸುಸ್ತಾಗುತ್ತಾ ಇಲ್ವಾ ಅಂತ. ವೆಂಕಟೇಶ ಲಾಸ್ಟ್ ಹೋಗ್ಬೇಕಾದ್ರೆ ತೋರಿಸ್ತೀನಿ, ಎಲ್ಲ ಡಸ್ಟ್ಬಿನ್ ಹಾಕ್ತೀನಿ. ಓಕೆ ನೋಡಿ ಗಾಯ್ಸ್, Dagesh bhai is coming Madhugiri beta. ಅಲ್ಲ ಟಾಪ್ ಹೋಗ್ರು ನೋಡಿದ್ರೆ ಹೆಂಗಂದ್ರೆ ವೆಂಕಟೇಶ ಬಾಯ್ಲಿ ನೋಡು. ಹಾಗೆ ಫೈನಲಿ ನಾವು ಮಧುಗಿರಿ ಬೆಟ್ಟದ ಮೇಲತ್ತಿ ವ್ಯೂಸ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ನಮ್ಮ ಮನೆ, ನಮ್ಮ ಅಂಗಳ ಎಲ್ಲ ಒಂದು ಮಧುಗಿರಿ ಬೆಟ್ಟದ ತಕ್ಷಣ ನೋಡಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಹಾಗೆ ನಾವು ಮುಂದೆ ಹೊರಡ್ತಾ ಮಧುಗಿರಿ ಬೆಟ್ಟ ಮುಂದಕ್ಕೆ ಹೋಗ್ರಿ. ತಾಂಬರ್ತೀನಿ ಹೇಳು ವೆಂಕಟೇಶ. ಮಧುಗಿರಿ ಟಾಪ್ ಕೋಟೆ ಫೈನಲಿ ಟಾಪ್ ರೀಚ್ ಆಗಿದ್ದೀವಿ. ಇವಾಗ ಕೋಟೆ ಎಕ್ಸ್ಪ್ಲೋರ್ ಮಾಡೋಣ. ಅವಾಗ ಪಾಳೆಗಾರರು ರಾಜ್ಯರೆಲ್ಲ ಇದ್ರಲ್ಲೇ ಇದ್ರಂತೆ, ನೋಡೋಣ. ಯಾರ ಪ್ರತಿ ಕನ್ನಡ ಫ್ಲಾಗ್ ಪ್ರತಿ ಫ್ಲಾಗ್ ತೋರ್ಸು. ಕನ್ನಡ ಫ್ಲಾಗ್ ಕಟ್ಟಾರೆ, ಅದು ಸ್ವಲ್ಪ ಸೊಟ್ಕ ಇದೆ. ನಾವು ಕನ್ನಡ ಫ್ಲಾಗ್ ತರಕಾಯ್ತು, ಅದನ್ನ ನೆಟ್ಟಿಗೆ ಮಾಡಿ ಬರ್ತೀವಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ಹಂಗೆ ಇಟ್ಕೊಂಡು ಹೊರಗಡೆ ನಮ್ಮ ಕಾಪಾಡೋ. ನಾವು ಬೆಂಗಳೂರು ಇರೋದು, ನಾವು ಶಿವಮೊಗ್ಗ ಪ್ರಾಪರು. ಬೆಂಗಳೂರಿಂದ ಬಂದಿದ್ದೀರಾ? ಹಾ, ಬೆಂಗಳೂರಿಂದ. ಹಾ ಬರ್ತಿದೆ ಬರ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕಪ್ಪ ಜಾಗನ. 30 ಕಿಲೋಮೀಟರ್ ಅವರೇ ಬರಲ್ಲ. ಹೌದಾ? ಅದಕ್ಕೋಸ್ಕರ ಯೂತ್ಗೆ ಏನಾದ್ರು ಹೇಳ್ತೀರಾ? ಇಲ್ಲ, ಅದೇ ಬರ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು. ಇರೋದೇ ಒಂದ್ ಲೈಫ್, ಎಂಜಾಯ್ ಮಾಡ್ಬೇಕು. ಯೂತ್ ಇದ್ದಾಗ ದುಡ್ಡು ಮಾಡಿ ಏನ್ ಮಾಡ್ತೀರಾ ಹೇಳಿ?
ಒಂದು ಕೈ ಕಾಲ್ ಗಟ್ಟಿ ಇದ್ದಾಗ್ಲೇ ಬಂದು ಎಲ್ಲ ಜಾಗನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ. ನಿಮ್ಗೆ ಹೆಂಗೆ? ತುಂಬಾ ಚೆನ್ನಾಗಿದೆ ಪ್ಲೇಸು. ಬೆಂಗಳೂರಲ್ಲಿ ಅದೇ ಪೊಲ್ಯೂಷನ್ ಕುಡ್ದು ಸ್ವಲ್ಪ ಇದಾಗಿತ್ತು. ಇಲ್ಲಿ ಪೀಸ್ ಆಗಿ ತಣ್ಣಗೆ ಗಾಳಿ ಚೆನ್ನಾಗಿದೆ. ಒಳ್ಳೆ ಒಟ್ನಲ್ಲಿ ಬರ್ತಿದೆ ಅರ್ಲಿ ಬೆಂಗಳೂರಿಂದ ಬಂದ್ರು ಬರ್ತಿದೆ. ಇಲ್ಲ ಅಂತ ಹೇಳಿದ್ರೆ ಊಷ್ಟ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ ಗೈಸ್, ಇವೆಲ್ಲ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿ. ನೋಡಿ, ಹೆಸರು ಕೋಟೆ ಕಟ್ಟಿದವರು ಹೆಸರು ಬರ್ಸ್ಕೊಂಡಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇವರೆಲ್ಲ ಸುಮ್ಮನೆ ಕಿತ್ತಿ ಹೋಗ್ತಾರೆ. ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಇದು ನಿಮ್ ಸೈಡ್ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಬೆಡ್ರೂಮ್ ತರ ಅನ್ಕೊಂತೀನಿ. ಇದೆಲ್ಲ ಹಾಲು ಅರಮನೆ. ಇದು ಔಟ್ ಸೈಡು ಇದೇನು ಅಂತ ಸ್ಟೋರೇಜ್ ಗಿರೇಜ್ ಏನೋ ಗೊತ್ತಿಲ್ಲ. ಇವು ಥಿಂಕ್ ನೋಡೋಣ. ಡೋರ್ ಇದೆಯಾ ಅಂತ ಇದಕ್ಕೆ? ಏನಿಲ್ಲ, ಓಪನ್ ಇಲ್ಲ. ಇದು ಒಳಗಿಂದ ಬರ್ಬೋದಲ್ವ ಇದಕ್ಕೆ? ಪರವಾಗಿಲ್ಲ, ಯೂತ್ಸ್ ಎಲ್ಲ ಬಂದಿದ್ದಾರೆ. ಮುಂಚೆ ಸ್ನೇಹಿತರೆ ಬೆಟ್ಟಕ್ಕೆ ಇಷ್ಟು ಜನ ಬರ್ತಾನಿರ್ಲಿಲ್ಲ. ಈಗಂತೂ ನಮ್ಮ ಮಧುಗಿರಿ ಬೆಟ್ಟ ಇಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ಎಷ್ಟು ಜನ ಬರ್ತಾ ಇದಾರೆ ಅಂದ್ರೆ ಒಂಥರ ನಮ್ಗೆ ನೋಡಿ ಖುಷಿ ಆಯ್ತು. ಮುಂಚೆ ಯಾರು ಹತ್ತಿದ್ರು ಬೆಟ್ಟಕ್ಕೆ, ಇವಾಗ ತುಂಬಾ ಜನ ಹತ್ತಿದ್ದಾರೆ ಅಂತ ಹೇಳಿ ನಮ್ಗೆ ನೋಡಿ ಖುಷಿ ಆಯ್ತು. ಇವಾಗ ಒಂದ್ ಸ್ವಲ್ಪ ಎಲ್ಲ ಜಂಡು ಬೆಳ್ಕೊಂಡಿದೆ, ಅದಕ್ಕೋಸ್ಕರ ಕುಡಿತಿಲ್ಲ ಅನ್ಸುತ್ತೆ. ಎಲ್ಲ ಇದೊಂದ್ ಬೆಟ್ಟಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ನೋಡಿ, ಚಿಕ್ಕಮದುಗಿರಿ ಬೆಟ್ಟ ಅಂತ ಕರೆಯೋದು ಅದನ್ನ. ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ದಿರೋರ್ಗೆ ಇನ್ಫಾರ್ಮೇಶನ್. ಸೇಮ್ ಸಿದ್ರುಕಟ್ಟೆ ಲಾಸ್ಟಿ ಬರ್ಬೇಕು ನೋಡು. ನಾವ್ ಯಾವಾಗ್ಲೂ ಅಷ್ಟು ಈ ದಡದಿಂದ ಆ ದಡಗ್ ಈಜ ಆಡ್ಕೊಂಡು ಹೋಗ್ತಾ ಇದ್ರಿ. ಅದೇ ಸಿದ್ರುಕಟ್ಟೆ ಅಂದ್ರೆ. ಕಾಣಿಸ್ತಾ ಆಯ್ತಾ? ಇಲ್ಲಿ ಈಜಾಡದ? ಹಾ, ಇಲ್ಲಿ ಈಜಾಡೋದು. ಈ ದಾರಿ ಐತಲ್ಲ ಮಧುಗಿರಿ, ಅಲ್ಲಿಂದ ಬಂದ್ರೆ ಈಗ ಇಲ್ಲಿ ಕಟ್ಟೆಗೆ ಬರ್ತಿದ್ರಿ. ಕಟ್ಟೆಗೆ ಈಜಾಡಕ್ಕಾಗ್ಲಿ, ಬಟ್ಟೆ ಬೇಕಾಗ್ಲಿ ಎಲ್ಲ ಅಲ್ಲಿಂದ ಬರೋದು. ನಟರಾಜ್ ಅಣ್ಣನ ಹೋಟ್ಲು ಮಧುಗಿರಿ ಬಸ್ ಸ್ಟ್ಯಾಂಡ್ ಅಲ್ಲೇ ಇರೋದು. ಟೇಸ್ಟ್ ನೋಡ್ತಾ ಇದೀವಿ. ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ. ರೈಸ್ ಬಾತ್ ಒಂದು ಟೇಸ್ಟ್ ನೋಡ್ತೀವಿ. ಚೆನ್ನಾಗೈತೆ, ಗುಡ್. ಬೆಟ್ಟ ಟಾಪ್ ಕಂಪ್ಲೀಟ್ ಮಾಡಿದ್ವಿ. ತಿಂಡಿ ತಿಂದ್ವಿ. ನೋಡ್ರಿ, ಕವರು ಬಾಟ್ಗಳೆಲ್ಲ ತಗೊಂಡಿದೀವಿ. ವಾಪಸ್ ಡಸ್ಟ್ಬಿನ್ಗೆ ಹಾಕ್ತಿವಿ. ಟಾಪ್ ವ್ಯೂ ಮುಗೀತು. ಇವಾಗ ಕಡಿಕೆ ಬೆಟ್ಟಕ್ಕೆ ವಿದಾಯ ಹೇಳಿ ಮನೆಗೆ ಹೋಗ್ತಾ ಇದ್ವಿ. ಕೆಳಕ್ಕೆ ಹೋಗೋಣ ಬನ್ನಿ. ಓಕೆ ಸ್ನೇಹಿತರೆ, ಬೆಟ್ಟ ಹತ್ತಿದ್ದಾಯ್ತು. ತುಂಬಾ ವರ್ಷ ಆಗಿತ್ತು ಬೆಟ್ಟ ಹತ್ತಿ. ಹತ್ತನ ಅಂತ ಹತ್ತೇ ಇರಲಿಲ್ಲ. ಇವತ್ತು ಫೈನಲಿ ಬೆಟ್ಟ ಹತ್ತಿ ಮುಗಿಸ್ಕೊಂಡು ವಾಪಸ್ಸು ಊರ್ ಕಡೆ ಹೋಗ್ತಾ ಇದೀರಿ. ನಾನು ಇದೇ ಫಸ್ಟ್ ಟೈಮ್ ಹತ್ತಿರೋದು. ನಮ್ಮ ಭಾವ 4 ವರ್ಷದಿಂದ ಕೇಳ್ತಾ ಇರೋದಕ್ಕೆ ಇವತ್ತು ಸೈತ್ ಭಾವ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಏನು ಅಷ್ಟೊಂದು ಹೆವಿ ಏನಿಲ್ಲ ಹತ್ತಕ್ಕೆ. ಎಲ್ಲರೂ ಟ್ರೈ ಮಾಡ್ಬೋದು. ಟ್ರೈ ಮಾಡ್ರಿ, ಹತ್ರಿ. ಎಲ್ಲೆಲ್ಲೋ ಹೋಗೋ ಬದಲು ನಮ್ಮ ಲೋಕಲ್ ಪ್ಲೇಸಸ್ ನೋಡ್ರಿ, ಬೆಟ್ಟ ಹತ್ರಿ, ಚೆನ್ನಾಗಿರುತ್ತೆ. ಕೋಟೆಗಳು ಇನ್ನೊಂದು ಸ್ವಲ್ಪ ದಿವಸ ಇರಲ್ಲ. ಆದಷ್ಟು ಬೇಗ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಆಲ್ಮೋಸ್ಟ್ ಆಲ್ ಅವೆಲ್ಲ ಡೆಸ್ಟ್ರಾಯ್ ಆಗ್ತಿದ್ದಾವೆ. ಟ್ರೈ ಮಾಡಿರಿ ಆದಷ್ಟು ಬೇಗ. ಸಂಡೇ ರಜಾ ಇದ್ದಾಗ ಯಾವಾಗನ 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಬೆಂಗಳೂರು ವರ್ತಾ ಬೆಂಗಳೂರಿಂದ ಬಂದ್ರೆ ಸೂಪರ್. ಫಸ್ಟ್ ಟೈಮ್ ಬಂದಿರೋ ಸಕಲ ಎಕ್ಸ್ಪೀರಿಯನ್ಸ್ ಇದೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಸ್ವಲ್ಪ ಹೇಳಿ. ಮಧುಗಿರಿಯಲ್ಲಿ ಯೂಸ್ ಇರ್ತಲ್ಲ, ಅದಕ್ಕೋಸ್ಕರ. ಹಂಗಾಗಿ ಬೆಟ್ಟ ಸೂಪರ್ ಆಗಿದೆ. ಎಕ್ಸ್ಪೀರಿಯನ್ಸ್ ನೈಸ್ ಆಗಿದೆ. ಏನ್ ನಿಮ್ಮ ಹೆಸರು? ಹೆಸರು ಡಾಕ್ಟರ್ ಚೇತನ್ ಅಂತ. ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ವರ್ತಾ ಬೆಂಗಳೂರಿಂದ ಬಂದಿರೋದಕ್ಕೆ ಸೂಪರ್ ಸರ್. ಏಜ್ ಸರ್ ನಿಮ್ದು? ನನ್ನ ಏಜ್ 42 ಏಜ್ ಅಲ್ಲಿ ಹತ್ತಿದ್ದೀರಾ? ಏನೋ ಸುಸ್ತೇನು ಅನಿಸ್ತಿಲ್ಲ? ಇಲ್ಲ, ಇಟ್ಸ್ ನೈಸ್.
ನೈಸ್. ಬಟ್ ಕೇರ್ಫುಲ್ ಆಗಿ ಬರೋದು, ಕೇರ್ಫುಲ್ ಹೋಗೋದು ಒಳ್ಳೇದು. ಸೊ ಏನು ಬೇರೆ ಬೇರೆ ಇದು ಮಾಡ್ದೆ, ಐ ಮೀನ್ ತಲಾಟೆ ಮಾಡ್ದೆ, ಆರಾಮಾಗಿ ಹೋದ್ರೆ ಸೂಪರ್ ಆಗಿರುತ್ತೆ. ಇದು ಯೂತ್ಸ್ಗೆಲ್ಲ ಏನ್ ಹೇಳ್ತೀರಾ? ಯೂತ್ಸ್ಗೆಲ್ಲ ಬೆಳಿಗ್ಗೆನೆ ಬೇಗ ಬನ್ನಿ. ಸೊ ಒಳ್ಳೆ ವರ್ಕೌಟ್ ಆಗತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್. ಎಲ್ಲ 40 ವರ್ಷ 50 ವರ್ಷ ಆಗಿರೋರು ಬರ್ತಾವ್ರೆ. ಯೂತ್ಸ್ ಬನ್ನಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಗ್ರಿಪ್ ಆಡೋಂಬವಾ ಇಷ್ಟ ನಾವು. ನೋಡಿ ಗೈಸ್, ನಾವು ಊಟ ತಗೊಂಡೋಗಿದ್ದು ನೀರ್ ಬಾಟ್ಲು, ಇನ್ನೊಂದ್ ಬಾಟ್ಲ್ ಯಾರೋ ಕುಡಿಯಕ್ಕೆ ಇಸ್ಕೊಂಡ್ರು, ಅವ್ರಿಗೂ ಹೇಳಿದ್ದೀವಿ ವಾಪಸ್ ಹಾಕ್ರಿ ಅಂತ. ಡಸ್ಟ್ಬಿನ್ಗೆ ಹಾಕ್ತಾ ಇದೀವಿ. ಯಾರೇ ಏನೇ ತಂದ್ರು ಡಸ್ಟ್ಬಿನ್ಗೆ ಹಾಕ್ರಿ. ಸ್ವಚ್ಛತೆ ಕಾಪಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಫೈನಲಿ ಕೆಳಗಿಳಿದು ರಾಮನ ದೇವಸ್ಥಾನಕ್ಕೆ ಅಂತ ಬಂದ್ರಿ. ರಾಮನ ದರ್ಶನ ಮಾಡ್ಕೊಂಡು ನಾವು ಮುಂದೆ ಮಧುಗಿರಿ ಕಡೆಗೆ ಹೊರಡೋಣ ಅಂತ. ಹಾಗೆ ಮುಂದೆ ದರ್ಶನ ಮಾಡ್ಕೊಂಡು ನಾವು ಮುಂದೆ ಹೊರಟಿದ್ದು ಬೇರೆ ಕಡೆಗೆ. ನಾವು ಬಿಟ್ಟಿದ್ದು ನನ್ನ ಸ್ನೇಹಿತನ ಹೋಟೆಲ್. ಇದು ಫುಡ್ ದೋಸೆನಾ? ಇದು ಸೆಟ್ ದೋಸೆ ಕ್ಲೋಸ್ ಆಗಿದೆ ಸರ್. ಎಲ್ಲ ಈಗ ಬೆಳಗ್ಗೆ 7 ಸ್ಟಾರ್ಟ್ ಆದ್ರೆ 11, 10:30, 11 ಗಂಟೆಗೆಲ್ಲ ಮುಗಿದೋಗುತ್ತೆ. ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇವತ್ತು. ಸರ್ ಚಟ್ನಿ ಬಗ್ಗೆ ಹೇಳ್ರಿ ಒಂದ್ ಸ್ವಲ್ಪ. ಚಟ್ನಿ ಒಳ್ಳೆ ಕಡಲೆ ಬೀಜ, ಕಾಯಿ, ಕಡಲೆಪಪ್ಪು, ಶುಂಠಿ, ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು, ಕೊತ್ತಂಬರಿ, ಪುದೀನ, ಇದು ರೆಸಿಪಿ ಎಲ್ಲ ಎಲ್ಲ ಹಾಕ್ತಿವಿ. ಅದೇ ಟೇಸ್ಟ್, ಚಟ್ನಿ ಟೇಸ್ಟ್. ಸಾಗು ಒಳ್ಳೆ ಬಾಂಬೆ ಸಾಗು ಇರುತ್ತೆ. ಸೌದೆ ಒಲೆಯಲ್ಲಿ ಮಾಡೋದು ಅಡುಗೆ. ಇಡ್ಲಿ ಸೌದೆನೆ ಕಾಣಿಸ್ತಿಲ್ಲ, ಅಲ್ಲಿ ಮನೇಲಿ ಮಾಡ್ತೀವಿ ಸರ್. ಮಾತಾಡಿದ್ವಿ ನೋಡೋಣ. ತುಂಬಾ ತಿಂತೀನಿ. ಯಮ್ಮಿ ಟೇಸ್ಟಿ ಆಗಿದೆ ಅನ್ಬೇಕು ನೀನು. ಚಟ್ನಿ ಮಾತ್ರ ಸಖತ್ತಾಗೈತೆ. ಚಟ್ನಿ ಸ್ಟ್ರಾಂಗ್ ಆಗೈತೆ. ಸಾಗುಲ್ ಒಂದ್ಸರಿ ಟೇಸ್ಟ್ ಮಾಡ್ತೀವಿ. ಗರಂ ಪಕೋಡ ನೋಡ್ಬೇಕು ನೀನು. ಸಾಗುಲು ಚೆನ್ನಾಗೈತೆ. ಬೋಂಡ ಚೆನ್ನಾಗೈತೆ. ಎಲ್ಲಿ ಲೊಕೇಶನ್ ಏನಿದು? ವಿಧಾನಸೌಧ ಆಪೋಸಿಟ್ ಮಧುಗಿರಿ ತಾಲೂಕು ಆಫೀಸ್ ಮುಂಭಾಗ. 7 ಗಂಟೆಯಿಂದ 12 ಗಂಟೆ ಲಾಸ್ಟ್. ಫುಲ್ ಡಿಮ್ಯಾಂಡ್ ವಿನೋದಣ್ಣಂಗೆ. ಬರ್ರಿ ಎಲ್ಲ ಯಾರು ಹಿಂಗ್ ಬಂದ್ರೆ ಎಲ್ಲ ಎಂಜಾಯ್ ಮಾಡಿ. ಫೈನಲಿ ಹೋಟ್ಲಲ್ಲಿ ಒಂದು ಎರಡಿ ತಿನ್ಕೊಂಡು ಮುಂದೆ ಕೈಕಾಲು ನೋಡ್ತಾ ಇದೆ ಅಂತ ನಾವು ಹೊರಟಿದ್ದು ಬೇರೆ ಪ್ಲೇಸ್ಗೆ ಪಾರ್ಟಿ ಮಾಡೋಣ ಅಂತೇಳಿ. ಇನ್ನೊಂದು ಹೋಟ್ಲಿಗೆ ಬಂದು ಹಾಗೆ ಟೀ ಕಾಫಿ ಕುಡ್ಕೊಂಡು ನಾವು ಮುಂಚೆ ಹೊರಟಿದ್ದು ಇನ್ನೊಂದು ಪ್ಲೇಸ್ ನೋಡೋಣ ಅಂತೇಳಿ. ಹಾಗೆ ನಮ್ಮ ಹಳೆಯ ಸಿದ್ಧಾರ್ಥ ಸ್ಕೂಲ್, ನಾವದು ಸ್ಕೂಲ್ನ ನೋಡ್ಕೊಂಡು ಹಾಗೂ ನಾವು ಮುಂದೆ ಹೊರಟ್ರಿ. ನಾನು ಬಾಮಾಯ್ದ ಹಾಗೆ ಗಾಡಿಲಿ ಒಂದು ಮೂಮೆಂಟು ವಿಡಿಯೋನ ಕೊಟ್ಟ ನಾವು ಹಾಗೆ ಮುಂದೆ ಹೊರಡ್ತಾ ಹೋದ್ರು. ಮಾಡ್ಬೇಡಪ್ಪ. ಫೈನಲಿ ನನ್ನ ಗೆಳೆಯ 4-ವೀಲರ್ ಬಂದ. ಅವನ್ನ ನಾವು ಕರ್ಕೊಂಡು ಹಾಗೆ ಬೆಟ್ಟದ ಕಡೆ ಹೊರಟ್ರಿ. ಪಾರ್ಟಿ ಮಾಡೋಣ ಅಂತ ಬೆಟ್ಟ ನಾವಿದೆ ಸಿಂಪಲ್ ಆಗಿ ಗುಡ್ಡದಲ್ಲಿ ಹೋಗಿ ನಾವು ಊಟನ ಪಾರ್ಟಿ ಮಾಡೋಣ ಅಂತ ಹೊರಟಿದ್ದೆ. ಬೆಟ್ಟದ ಹಿಂದೆ ಬೈಲ್ಗೆ ಹೊರಟ್ರಿ. ನೋಡಿ, ಈ ಬೆಟ್ಟದ ಇಲ್ಲಿಂದೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ತೊಳಿ ಬ್ರೋ, ಏನ್ ಮಾಡ್ತಾ ಇದ್ದೀರಾ ಹೇಳಿ? ಏನ್ ಮಾಡ್ತಾ? ಚಿಕನ್ ಫ್ರೈ ಮಾಡ್ತಾ ಇದೀವಿ ಸರ್. ಚಿಕನ್ ಫ್ರೈ ಸರ್. ಇವತ್ತೇನ್ ಪಾರ್ಟಿ? ಬೆಟ್ಟ ಹತ್ತಿದ್ರ ನೀವು? ಹೌದು ಸರ್, ಬೆಟ್ಟ ಹತ್ತಿ ಟ್ರೆಕ್ಕಿಂಗ್. ನಮ್ಮ ಮಂಜು ಬಂದಿದ್ರು ಮಿಲಿಟರಿಯಿಂದ. ಮಧ್ಯ ಶ್ರೀಮಂತ ಈ ಎಲೆ ತಾಮದಿಲ್ವ ನೀನದ? ಇಲ್ಲ, ಎಲೆ ಸಿಕ್ಕಿಲ್ಲ ಸರ್. ತದ್ದಿಲ್ಲ, ಎಲೆ ಸಿಕ್ಕಿಲ್ಲ. ತೋಗದಲ್ಲಿ ಎಲ್ಲಿ ಸಿಗುತ್ತಿಲ್ಲ? ಬಂದ್ಬಿಟ್ಟಿದ್ದೀವಿ ಈ ಕಡೆ ಇಲ್ಲ ಎಲೆ ಕಿತ್ಕೊಂಡಲ್ವಾ ತೋಗದಲ್ಲಿ?
ಹಳೆಗಾಡು ಇಲ್ಲೊಂಚೂರು ಕೆಳಕ್ ಹೋಗ್ಬೇಕು, ಎಲೆ ಕಿತ್ಕೊಂಡು ಅದ್ರಲ್ಲೇ ಒಂಥರ ಚಿಕನ್ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಮಜಾ ಬರುತ್ತೆ ಅದ್ರಲ್ಲಿ. ಚಿಕನ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅವೆಲ್ಲ ಕಿತ್ಕೊಂಡ್ ಬರೋಣ ಅಂತ ಈಗ ವಿನೋದ್ ಯಾರನ್ನ ಕಳ್ಸೋಣ, ಮನೆ ಕುಂಟಪತಿ ಹೋಗಿ ಬರ್ತೀನಿ ತಾಳ್ರಿ. ಮಂಜಣ್ಣ ಮಾಡಿ ಕೇಳು ಒಂದ್ಸರಿ, ಮಂಜಣ್ಣಗ ಡುಮ್ಮಂಗ ಕೇಳು ವೀರೇಶಂಗೆ. ಚಿಕನ್ ಫೈನಲಿ ರೆಡಿ ಆಗಿದೆ, ರೆಡಿ ಆಗೋಗಿದೆ ಸರ್. ಕುತಾ ಕುದೀತಿದೆ. ಮನೆಯಿಂದ ರುಬ್ಕೊಂಡಿದೆ ಮಸಾಲ ಇದು. ಹೌದೌದು, ಮನೆ ಮಸಾಲ, ನಟ್ಟಿ ಮಸಾಲ ನೋಡಿ ಸ್ವಲ್ಪ ಟೇಸ್ಟ್ ಮನೆ ಮಸಾಲ ನೋಡ್ರಿ. ನೀವು ನೋಡಂಗಿಲ್ಲವಾ? ತಿನ್ನಂಗಿಲ್ಲ. ಬಿಡ್ರಿ ಇಲ್ಲಿ ಅಭಯ ನಿಂತ್ಕೊಳಕ್ ಆಗ್ತಿಲ್ಲ, ಸೈಡ್ಗೆ ಹೋಗ್ರಿ. ನಾನು ಹೊಡಿತೀನಿ. ಎಲ್ಲಿ ಬಾವು ಕೈಯಾಗ ಇಟ್ಕೊಂಡೆ, ಯಾರು ಬರ್ಬೇಕು ಬಾವು ಸಿಗರೇಟ್? ಓಕೆ ಬಾಬಾ ಮನೆಯವ್ರ ನೋಡಿದ್ರು ಓಂ ಫಿಲಮ್ ಆಗಿ ಶಿವರಾಜ್ ಕುಮಾರ್ ಟೈಪ್ ಹಚ್ಕೊಂತ ಇದಾರೆ ನಮ್ಮ ಮಂಜು. ಇದನ್ನ ಸುಮಂತಿ ಅವರ ಮಿಸಸ್ ನೋಡಿ ದಬ 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 ಬಿಡ್ತಾಂಡ್ ಗಡ್ಡು ಸಿಗಿ ಬರ್ಗೇತ ನಾಚಿಕ ಚಿಕನ್ ಕರಿ ರೈಸ್ ರೆಡಿ ಆಗಿದೆ. ವೆಂಕಟೇಶ್, ಮಂಜಾ, ರವಿತೇಜ, ದಯಾನಂದ, ವಿನೋದ್, ಗೋವರ್ಧನ್ ಹಾಗೂ ನನ್ನ ಪ್ರೀತಿಯ ಮಿತ್ರ ಪ್ರದೀಪ್ ಹಾಗೂ ಮಂಜುನಾಥ್ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಊಟ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀರಿ. ಊಟ ಮಾಡಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀರಿ. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಓಕೆ ಫ್ರೆಂಡ್ಸ್. ಎಲ್ಲ ಗಾಡಿಗಳು ಹೋದ್ವು. ಲಾಸ್ಟ್ಗೆ ನಮ್ಮ ಫ್ರೆಂಡ್ ಒಬ್ಬಂದೇ ಗಾಡಿ ಉಳ್ಕೊಂಡಿದ್ದು. ಇದೊಂದು ಗಾಡಿ ಬಂದಿದ್ದ ತಕ್ಷಣ ಎಲ್ಲ ಗಾಡಿ ವ್ಲಾಗ್ ನೋಡಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ವ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳ್ತಾ ನಾವು ಮುಂದೆ ಹೊರಟ್ರಿ. ಎಲ್ಲರಿಗೂ